ಪ್ರಿಯಾಂಕ್ ಖರ್ಗೆ ವಿರುದ್ಧ ಸಂಸದ ಜಾಧವ್ ಕಿಡಿಕಾರಿದ್ದಾರೆ. ಎಸ್, ನೀವು ಡಾಲರ್ ಕಾಲೋನಿ ಮಿನಿಸ್ಟರ್, ನಾನು ಚಿಂಚೋಳಿ ಎಂಪಿ ಅಂತ ಇದೇ ಸಂದರ್ಭದಲ್ಲಿ ಸಂಸದ ಜಾಧವ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರದ್ದು ಸರ್ವಾಧಿಕಾರಿ ಧೋರಣೆ ನಡೀತಾ ಇದೆ. ಚಿಂಚೋಳಿ ಕ್ಷೇತ್ರವನ್ನ ಉದ್ದೇಶಪೂರ್ವಕವಾಗಿ ಬೀದರ್ಗೆ ಸೇರಿಸಿದ್ರು ಅಂತ ಇದೇ ಸಂದರ್ಭದಲ್ಲಿ ಉಮೇಶ್ ಜಾಧವ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇತ್ತ ಟಿಕೆಟ್ ಘೋಷಣೆ ಬೆನ್ನಲ್ಲೇ ಬಿಜೆಪಿಯ ಅಭ್ಯರ್ಥಿಗಳ ಟಿಕೆಟ್ ಘೋಷಣೆ ಬೆನ್ನಲ್ಲೇ ಸುದ್ದಿಗೋಷ್ಠಿಯನ್ನ ನಡೆಸಿದ್ರು ಸಂಸದ ಡಾಕ್ಟರ್ ಉಮೇಶ್ ಜಾಧವ್. ಪತ್ರಿಕಾಗೋಷ್ಠಿಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ಮಾತನಾಡುವಾಗ ನಾನು ಚಿಂಚೋಳಿ ಎಂಪಿ ಅಂತ ಹೇಳ್ಕೊಂಡ್ರು ಸಂಸದ ಜಾಧವ್. ಹೌದು, ನಾನು ಚಿಂಚೋಳಿ ಎಂಪಿ, ಐ ಆಮ್ ಪ್ರೌಡ್ ಟು ಬಿ ಚಿಂಚೋಳಿ ಎಂಪಿ ಅಂತ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿಕೊಂಡಿದ್ದಾರೆ. ನಾಲಾಯಕ್ ಜಾಧವ್ ಕೆಲವು ವರ್ಡ್ಗಳು ನೋಡ್ಬೇಕಾಗ್ತದೆ, ಎಲ್ಲ ನೆನಪು ಹೋಗಿ ನಮಗೆ. ಚಿಂಚೋಳಿ ಎಂ ಪಿ, ಅದೇ ನಾ ಚಿಂಚೋಳಿ ಎಂ ಪಿ ಇದ್ದೀನಿ, ಐ ಆಮ್ ಪ್ರೌಡ್ ಟು ಬಿ ಚಿಂಚೋಳಿ ಎಂ ಪಿ. ಯು ಆರ್ ಎ ಡಾಲರ್ ಕಾಲನಿ ಮಿನಿಸ್ಟರ್ ಇದ್ದೀನಿ ನೀವು, ಯು ಆರ್ ಎ ಡಾಲರ್ ಕಾಲನಿ ಮಿನಿಸ್ಟರ್. ಚಿಂಚೋಳಿ ಅವ್ರ ಉದ್ದೇಶಪೂರ್ವಕ ಚಿಂಚೋಳಿ ಬೀದರ್ ಹಾಕಿದವ್ರು ಅವರೇ. ಚಿಂಚೋಳಿ ಆಗಿದ್ದೀನಿ ಗುಲ್ಬರ್ಗ, ಅದು ಡಿಲಿಮಿಟೆಡ್ ಸಲುವಾಗಿ ಇವ್ರಿಗೆ ಓಟ್ ಜಾಸ್ತಿ ಆಯ್ತು ನಾನು ಬೀಳ್ತೀನಿ ಅಂತೇಳಿ ಅದು ಬೀದರ್ಗೆ ತಳ್ಳಿಯವರು. ಹಳಂದಿ ಯಾಕೆ ಹಾಕ್ಬೇಕಾಗಿತ್ತು? ಇಲ್ಲಿ ಹೆಬ್ಬಾಳ, ಇಲ್ಲಿಂದ ಸ್ಟೋನ್ ಥ್ರೋ ಡಿಸ್ಟೆನ್ಸ್ ಅಂತೀವಿ ನಾವು, 20 ಕಿಲೋಮೀಟರ್, 15 ಕಿಲೋಮೀಟರ್ ಕಾಳಗಿ, ಇವೆಲ್ಲ ಬೀದರ್ದಲ್ಲಿ ಓಟ್ ಹಾಕ್ಲಿಕ್ಕೆ ಹೋಗ್ಬೇಕು. ಯಾಕೆ ಜಸ್ಟಿಸ್ ಎಲ್ಲೋಕೆ ನಾಲಾಯಕ್ ಜಾಧವ್. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಿದ್ದು ಸಾತ್ಯಾಳ್. ಸಿದ್ದು, ಗುಡ್ ಮಾರ್ನಿಂಗ್. ಇತ್ತ ಬಿಜೆಪಿಯ ಟಿಕೆಟ್ ಘೋಷಣೆ ಬೆನ್ನಲ್ಲೇ ಸುದ್ದಿಗೋಷ್ಠಿಯನ್ನ ನಡೆಸಿದ್ರು ಸಂಸದ ಡಾಕ್ಟರ್ ಉಮೇಶ್ ಜಾಧವ್. ಇನ್ನು ಸುದ್ದಿಗೋಷ್ಠಿಯುದ್ದಕ್ಕೂ ಕೂಡ ಪ್ರಿಯಾಂಕ್ ಖರ್ಗೆ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಇದೇ ಸಂದರ್ಭದಲ್ಲಿ ನಾನು ಚಿಂಚೋಳಿ ಎಂಪಿ ಅಂತ ಕೂಡ ಹೇಳ್ಕೊಂಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್. ಗುಡ್ ಮಾರ್ನಿಂಗ್ ಮಧುಮಾಲಾ. ಹೌದು, ಇನ್ನೇನಂದ್ರೆ ಟಿಕೆಟ್ ಘೋಷಣೆ ಆದ ಬೆನ್ನಲ್ಲೇ ಸುದ್ದಿಗೋಷ್ಠಿ ನಡೆಸತಕ್ಕಂತ ಏನು ಕಲಬುರಗಿ ಸಂಸದ ಉಮೇಶ್ ಜಾಧವ್ ಸುದ್ದಿಗೋಷ್ಠಿ ಉದ್ದಕ್ಕೂ ಪ್ರಿಯಾಂಕ್ ಖರ್ಗೆ ವಿರುದ್ಧ ಏನು ತಮ್ಮ ಅಸಮಾಧಾನವನ್ನ ಮಾಡಿದ್ರು, ಜೊತೆಗೆ ವಾಗ್ದಾಳಿಯನ್ನು ನಡೆಸಿದ್ರು. ಜೊತೆಗೆ ಏನು ಪ್ರಿಯಾಂಕ್ ಖರ್ಗೆ ಅವರು ಉಮೇಶ್ ಜಾಧವ್ ಅವ್ರನ್ನ ಇವರು ಕಲಬುರಗಿ ಎಂಪಿ ಅಲ್ಲ, ಚಿಂಚೋಳಿ ಎಂಪಿ ಅಂತಾರೆ. ಯಾಕಂದ್ರೆ ಚಿಂಚೋಳಿ ಮತಕ್ಷೇತ್ರದಲ್ಲಿ ಅವರ ಮಗ ಗೆದ್ದಿರ್ತಕ್ಕಂಥದ್ದು. ಹೀಗಾಗಿ ಏನು ಅವಿನಾಶ್ ಜಾಧವ್ ಬಿಜೆಪಿಯಿಂದ ಗೆದ್ದಿದ್ದಾರೆ. ಮಗನ ಕ್ಷೇತ್ರಕ್ಕೆ ಹೆಚ್ಚಿಗೆ ಒತ್ತು ಕೊಡ್ತಿದ್ರು. ಕಳೆದ ವಿಧಾನಸಭೆ ಚುನಾವಣೆಯಲ್ಲೂ ಸಹಿತ ಬಹುತೇಕ ಕಲಬುರಗಿ ಲೋಕಸಭಾ ಕ್ಷೇತ್ರದಲ್ಲಿ ಬರ್ತಕ್ಕಂತ ಬಹುತೇಕ ವಿಧಾನಸಭಾ ಕ್ಷೇತ್ರಗಳಿಗೆ ಚುನಾವಣಾ ಪ್ರಚಾರಕ್ಕೆ ಹೋಗದೆ ಚಿಂಚೋಳಿಯಲ್ಲೇ ಅವರು ಹೆಚ್ಚಿನ ಸಮಯ ಕಳೆದಿದ್ರು. ಮಗನ ಗೆಲುವಿಗಾಗಿ ಮಾತ್ರ ಶ್ರಮಿಸಿದ್ರು ಅಂತಕ್ಕಂಥ ಆರೋಪ ಅವರ ಮೇಲೆ. ಈ ವಿಚಾರವಾಗಿ ಮಾತಾಡ್ತಾ ತಮ್ಮಷ್ಟಕ್ಕೆ ತಾವೇ ಹೌದು ನಾನು ಚಿಂಚೋಳಿ ಎಂಪಿ ಅಂತ ಹೇಳ್ಕೊಂಡ್ರು. ಜೊತೆಗೆ ಹೌದು ನಾನು ಚಿಂಚೋಳಿ ಎಂಪಿ ಇದ್ದೀನಿ, ಐ ಆಮ್ ಪ್ರೌಡ್ ಟು ಬಿ ಚಿಂಚೋಳಿ ಎಂಪಿ ಅಂತ ಹೇಳಿದ್ರು. ಅದ್ರ ಜೊತೆ ನೀವು ಡಾಲರ್ ಕಾಲನಿ ಮಿನಿಸ್ಟರ್ ಎಂದು ಪ್ರಿಯಾಂಕ್ ಖರ್ಗೆ ವಿರುದ್ಧ ತಮ್ಮ ವಾಗ್ದಾಳಿಯನ್ನು ನಡೆಸಿದ್ರು. ಈ ಸಂದರ್ಭದಲ್ಲಿ ಪತ್ರಕರ್ತರು ಪ್ರಶ್ನೆ ಕೇಳಿದ್ರು, ನೀವು ಹಾಗಾದ್ರೆ ಚಿಂಚೋಳಿ ಎಂಪಿ ಕಲಬುರಗಿ ಎಂಪಿ ಯಾರು ಅಂದಾಗ ಉಮೇಶ್ ಜಾಧವ್ ಕಕ್ಕಾಬಿಕ್ಕಿ ಆದ್ರು. ಇಲ್ಲ ನಾನು ಚಿಂಚೋಳಿ ಎಂಪಿ ಎಂದು ಹೇಳುವ ಹೇಳಿಕೆಯನ್ನು ಸಮರ್ಥಿಸಿಕೊಳ್ಳಿಕ್ಕೆ ಮುಂದಾದ್ರು. ಯಾವ ರೀತಿ ಅಂದ್ರೆ ನಾನು ಚಿಂಚೋಳಿ ಎಂಪಿ ಎಂದು ಹೇಳಲು ಹೆಮ್ಮೆ ಅನಿಸುತ್ತದೆ ಅಂತ ಮತ್ತೆ ಹೇಳಿದ್ರು. ಜೊತೆಗೆ ಚಿಂಚೋಳಿ ಕ್ಷೇತ್ರ ಉದ್ದೇಶಪೂರ್ವಕವಾಗಿ ಈ ಹಿಂದೆ ಬೀದರ್ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಸೇರಿಸಿದ್ದು ಅವರೇ. ಈಗ ಅಭಿವೃದ್ಧಿ ವಿಚಾರದಲ್ಲಿ ಸಭೆ ಕರೆದ್ರೆ ನಾನು ಬರಲು ರೆಡಿ ಇದ್ದೀನಿ, ಆದ್ರೆ ಪ್ರಿಯಾಂಕ್ ಖರ್ಗೆ ಒಂದು ಸರ್ವಾಧಿಕಾರಿ ಧೋರಣೆ ತೋರ್ತಾ ಇದ್ದಾರೆ ಅನ್ನೋ ಮೂಲಕ ಅವರ ವಾಗ್ದಾಳಿಯನ್ನ ಮುಂದುವರಿಸಿದ್ರು. ಹೀಗಾಗಿ ಕಳೆದ ಬಾರಿ ಕಲಬುರಗಿ ಬಂದಾಗ ಪ್ರಿಯಾಂಕ್ ಖರ್ಗೆ ಅವರು ಸುದ್ದಿಗೋಷ್ಠಿ ಮಾಡಲಿಲ್ಲ. ಯಾಕಂದ್ರೆ ವಿಧಾನಸೌಧದಲ್ಲಿ ಪಾಕ್ ಪರ ಒಂದು ಘೋಷಣೆ ಕೂಗಿರ್ತಕ್ಕ ವಿಚಾರವನ್ನು ಸಮರ್ಥಿಸಿಕೊಂಡಿದ್ರು. ಕಲಬುರಗಿ ಪತ್ರಕರ್ತರನ್ನು ಪ್ರಶ್ನೆ ಮಾಡ್ತಾರೆ ಅನ್ನೋ ಕಾರಣಕ್ಕಾಗಿ ಅವರು ಸುದ್ದಿಗೋಷ್ಠಿ ನಡೆಸಲಿಲ್ಲ. ಹೀಗಾಗಿ ಅವರು ಕಲಬುರಗಿಯಲ್ಲಿ ಇರಂಗೇ ಇಲ್ಲ, ಕೇವಲ ಬೆಂಗಳೂರಲ್ಲಿ ಇರ್ತಾರೆ. ಈ ಹಿಂದೆ ಮಂತ್ರಿ ಆದವರೆಲ್ಲರೂ ಕಲಬುರಗಿಯಲ್ಲಿ ಇರ್ತಿದ್ರು, ನೀವು ಕಲಬುರಗಿಯಲ್ಲಿ ಇರಿ, ನಮ್ಮ ಸಮಸ್ಯೆ ನಿಮ್ಗೆ ಹೇಳ್ತೀವಿ ಅಂತಕ್ಕಂತ ಮಾತನ್ನು ಹೇಳಿರ್ತಕ್ಕಂತ ಏನು ಉಮೇಶ್ ಜಾಧವ್ ಸಂಪೂರ್ಣ ಸುದ್ದಿಗೋಷ್ಠಿ ಉದ್ದಕ್ಕೂ ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ತಮ್ಮ ವಾಗ್ದಾಳಿಯನ್ನ ಮುಂದುವರಿಸಿದ್ರು. ಮಧುಮಾಲಾ. ಎಸ್, ಥ್ಯಾಂಕ್ ಯು ಸಿದ್ದು ನಿಮ್ಮೆಲ್ಲ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51,
ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.